ಇನ್ನು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಜೆಟ್ ಮುಸ್ಲಿಮರ ಓಲೈಕೆ ಮಾಡಿಲ್ಲ, ಬಜೆಟ್ಗೆ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಏನ್ ಟಾಂಗ್ ಕೊಡ್ತಾ ಇದ್ದಾರೆ, ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಜೆಟ್ ವಿಚಾರವಾಗಿ ಮುಸ್ಲಿಮರಿಗೆ ಇದು ಓಲೈಕೆ ಮಾಡಿಲ್ಲ, ಇದು ಎಲ್ಲಾ ವರ್ಗದವರಿಗೆ ಸಂಬಂಧಪಟ್ಟಿದ್ದು. ಜೊತೆಗೆ ಬಿಜೆಪಿ ಕೂಡ ಇದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಮುಸ್ಲಿಮರ ಓಲೈಕೆ ಆಗಿಲ್ಲ, ಬಿಜೆಪಿ ನಾಯಕರ ಹೇಳಿಕೆಗೆ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಮುಸ್ಲಿಮರ ಓಲೈಕೆ ಮಾಡಿಲ್ಲ ಈ ಬಗ್ಗೆ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗೆ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಿಗೂ ಮತ್ತೆ ಎಲ್ಲ ಸಮುದಾಯದವರಿಗೂ ಸಂಪನ್ಮೂಲಗಳನ್ನ ಸಮನಾಗಿ ಹಂಚಿ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಜೆಟ್ ಆಗಿದೆ. ಅದರೊಳಗೂ ಮೈಸೂರು ನಮ್ಮ ಜಿಲ್ಲೆಗೆ ಬಹಳಷ್ಟು ಕೊಡುಗೆಗಳನ್ನು ಈ ಸರಿ ಬಜೆಟಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ನಮ್ಮ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಒಂದು ಒಳ್ಳೆ ಬಜೆಟ್ ಆಗಿದೆ. ಅವ್ರದ್ದು ಮಾಮೂಲಿ ಯಾವಾಗಲೂ ಅದೇ ಸಾವಕ್ಕಲು ಟೀಕೆ ಮಾಡೋದು, ಅವ್ರದ್ದು ಅಪಪ್ರಚಾರ ಮಾಡ್ತಾರೆ ಹಲಾಲ್ ಬಜೆಟ್ ಅಂತ ಹೇಳಿ. ಬಟ್ ನಾವು ಈಗಾಗಲೇ ಹೇಳಿದಾಗೆ ಎಲ್ಲ ಕ್ಷೇತ್ರಗಳಿಗೂ ಹಣ ಕೊಟ್ಟಿದ್ದಾರೆ. ಈ ಸರಿ ಬಜೆಟ್ನಲ್ಲಿ ಹೋದ ಸರಿ 3,71,000 ಚಿಲ್ಲರೆ ಬಜೆಟ್ ಗಾತ್ರ ಇತ್ತು. ಈ ಬಾರಿ 4,09,549 ಕೋಟಿ ಆಗಿದೆ. ಸೊ ಬಜೆಟ್ ಗಾತ್ರ ಹೆಚ್ಚಾದಾಗೆ ಎಲ್ಲ ಇಲಾಖೆಗಳಿಗೂ ಕೂಡ ಅಲೋಕೇಶನ್ ಜಾಸ್ತಿ ಆಗಿದೆ. ಹಾಗೆ ಅಲ್ಪಸಂಖ್ಯಾತ ಇಲಾಖೆಗೆ ಕೂಡ ಜಾಸ್ತಿ ಆಗಿದೆ. ಆದರೆ ಬರೀ ಅಲ್ಪಸಂಖ್ಯಾತ ಇಲಾಖೆಗೆ ಮಾತ್ರ ಬಜೆಟ್ ಜಾಸ್ತಿ ಮಾಡಿಲ್ಲ, ಎಲ್ಲ ಇಲಾಖೆಗೆ ಕೂಡ ಜಾಸ್ತಿ ಮಾಡಿದ್ದಾರೆ. ಇವಾಗ ನಮ್ಮ SC SC PTSP ಹಣನ ಕಳೆದ ಬಾರಿ 39,000 ಚಿಲ್ಲರೆ ಕೋಟಿ ಇತ್ತು. ಈ ಸರಿ 42,018 ಕೋಟಿ ಹಣ ಅಲೋಕೇಟ್ ಮಾಡಿದ್ದಾರೆ. ಅಂದರೆ 3,000 ಕೋಟಿ ನಾವು ದಲಿತರಿಗೆ ಜಾಸ್ತಿ ಮಾಡಿದ್ದೀವಿ. ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರೀ ಮುಸ್ಲಿಮ್ಸ್ ಮಾತ್ರ ಬರೋದಿಲ್ಲ, ಎಷ್ಟೋ ಜನ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ. ಸೊ ಹಾಗಾಗಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ, ಎಲ್ಲ ಸಮುದಾಯದವ್ರಿಗೂ ಕೂಡ ಈ ಬಾರಿ ಜಾಸ್ತಿ ಮಾಡಿದ್ದೇವೆ. ಇವತ್ತು ಏನು 2 ಕೋಟಿ ಗುತ್ತಿಗೆದಲ್ಲಿ ಮೀಸಲಾತಿ ಕೊಡೋದನ್ನು ಬರೀ ಅಲ್ಪಸಂಖ್ಯಾತರಿಗೆ ಮಾಡಿಲ್ಲ, ಬರೀ ಹಿಂದುಳಿದವ್ರಿಗೂ ದಲಿತರಿಗೂ ಕೂಡ ಅದನ್ನು ಜಾಸ್ತಿ ಮಾಡಿದ್ವಿ. 1 ಕೋಟಿ ಇರೋದನ್ನು 2 ಕೋಟಿ ಮಾಡಿಕೊಟ್ಟಿದ್ವಿ. ಸೊ ಹಾಗಾಗಿ ಎಲ್ರಿಗೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸ ಮಾಡಿದ್ದಾರೆ. ಈಗ ಅವರಿಗೆ ಬರೀ ಟೀಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇದೆ. ಹಾಗಾಗಿ ಸತ್ಯಕ್ಕೆ ದೂರವಾದಂಥ ಟೀಕೆ ಮಾಡಿದ್ದಾರೆ, ಹೇಗಾದರೂ ಮಾಡಿ ಬಜೆಟ್ನ ಟೀಕಿಸಬೇಕು ಅಂತ ಹೇಳಿ. ಆದರೆ ನಿಜವಾಗ್ಲೂ ಅವ್ರ ಬಜೆಟ್ ಓದಿದ್ರೆ ಎಲ್ಲ ಕ್ಷೇತ್ರಗಳಿಗೂ ಮತ್ತು ಎಲ್ಲ ಸಮುದಾಯದರಿಗೂ ನ್ಯಾಯ ಬಜೆಟ್ ಒದಗಿಸಿದ್ರೆ ಅಂತ ಅವರಿಗೆ ಮನಗಂಡ್ತಾರೆ. ಖಂಡಿತ ಮಿಸ್ಲೀಡ್ ಮಾಡ್ತಿದ್ದಾರೆ ಅವ್ರು. ಇದು ಮೊದಲಿಂದ ಇದೇ ಟೀಕೆ ಮಾಡ್ತಿರೋದು. ಕಾಂಗ್ರೆಸ್ ಅವರು ಮುಸ್ಲಿಮರು ತುಷ್ಟೀಕರಣ ಮಾಡುತ್ತೆ, ಓಲೈಕೆ ಮಾಡುತ್ತೆ ಅಂತ ಹೇಳಿ ಸುಳ್ಳು ಹೇಳಿಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತು ನಾವು 4,09,549 ಕೋಟಿಯಲ್ಲಿ ಬರೀ 1,000 ಕೋಟಿ ಅಲ್ಪಸಂಖ್ಯಾತರು ಕೊಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಬೇರೆ ಸಮುದಾಯರು ಕೊಟ್ಟರು ಕೂಡ ಅದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೌದು, 16ನೇ ಬಜೆಟ್ ಮಂಡಿಸಿದ್ದಾರೆ. ಬಹುಶಃ ದೇಶದಲ್ಲೇ ಇಷ್ಟೊಂದು ಬಜೆಟ್ಗಳನ್ನ ಮಂಡಿಸಂಥ CM ಯಾರೂ ಇಲ್ಲ, ಅಥವಾ ಫೈನಾನ್ಸ್ ಮಿನಿಸ್ಟರ್ ಯಾರೂ ಇಲ್ಲ. ಸೊ ಹಾಗಾಗಿ ರೆಕಾರ್ಡ್ ಬಜೆಟ್ ಮತ್ತು ಪ್ರತಿ ಬಾರಿನೂ ಕನ್ಸಿಸ್ಟೆಂಟ್ ಆಗಿ ರಾಜ್ಯಕ್ಕೆ ಅಭಿವೃದ್ಧಿಗೆ ಪೂರಕ ಆಗುವಂಥ ಬಜೆಟನ್ನು ಮಂಡಿಸ್ಕೊಂಡು ಬಂದಿದ್ದಾರೆ. ಈ ಸರಿ ಬಜೆಟ್ನಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಮತ್ತು ಎಲ್ಲ ಸಮುದಾಯದವರಿಗೂ ಸಂಪನ್ಮೂಲಗಳನ್ನ ಸಮನಾಗಿ ಹಂಚಿ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಜೆಟ್ ಆಗಿದೆ. ಅದರೊಳಗೂ ಮೈಸೂರು ನಮ್ಮ ಜಿಲ್ಲೆಗೆ ಬಹಳಷ್ಟು ಕೊಡುಗೆಗಳನ್ನು ಈ ಸರಿ ಬಜೆಟಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ನಮ್ಮ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಒಂದು ಒಳ್ಳೆ ಬಜೆಟ್ ಆಗಿದೆ. ಅವ್ರದ್ದು ಮಾಮೂಲಿ ಯಾವಾಗಲೂ ಅದೇ ಸಾವಕ್ಕಲು ಟೀಕೆ ಮಾಡೋದು, ಅವ್ರದ್ದು ಅಪಪ್ರಚಾರ ಮಾಡ್ತಾರೆ ಹಲಾಲ್ ಬಜೆಟ್ ಅಂತ ಹೇಳಿ. ಬಟ್ ನಾವು ಈಗಾಗಲೇ ಹೇಳಿದಾಗೆ ಎಲ್ಲ ಕ್ಷೇತ್ರಗಳಿಗೂ ಹಣ ಕೊಟ್ಟಿದ್ದಾರೆ. ಈ ಸರಿ ಬಜೆಟ್ನಲ್ಲಿ ಹೋದ ಸರಿ 3,71,000 ಚಿಲ್ಲರೆ ಬಜೆಟ್ ಗಾತ್ರ ಇತ್ತು. ಈ ಬಾರಿ 4,09,549 ಕೋಟಿ ಆಗಿದೆ. ಸೊ ಬಜೆಟ್ ಗಾತ್ರ ಹೆಚ್ಚಾದಾಗೆ ಎಲ್ಲ ಇಲಾಖೆಗಳಿಗೂ ಕೂಡ ಅಲೋಕೇಶನ್ ಜಾಸ್ತಿ ಆಗಿದೆ. ಹಾಗೆ ಅಲ್ಪಸಂಖ್ಯಾತ ಇಲಾಖೆಗೆ ಕೂಡ ಜಾಸ್ತಿ ಆಗಿದೆ. ಆದರೆ ಬರೀ ಅಲ್ಪಸಂಖ್ಯಾತ ಇಲಾಖೆಗೆ ಮಾತ್ರ ಬಜೆಟ್ ಜಾಸ್ತಿ ಮಾಡಿಲ್ಲ, ಎಲ್ಲ ಇಲಾಖೆಗೆ ಕೂಡ ಜಾಸ್ತಿ ಮಾಡಿದ್ದಾರೆ. ಇವಾಗ ನಮ್ಮ SC PTSP ಹಣನ ಕಳೆದ ಬಾರಿ 39,000 ಚಿಲ್ಲರೆ ಕೋಟಿ ಇತ್ತು. ಈ ಸರಿ 42,018 ಕೋಟಿ ಹಣ ಅಲೋಕೇಟ್ ಮಾಡಿದ್ದಾರೆ. ಅಂದರೆ 3,000 ಕೋಟಿ ನಾವು ದಲಿತರಿಗೆ ಜಾಸ್ತಿ ಮಾಡಿದ್ದೀವಿ. ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರೀ ಮುಸ್ಲಿಮ್ಸ್ ಮಾತ್ರ ಬರೋದಿಲ್ಲ, ಎಷ್ಟೋ ಜನ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ. ಸೊ ಹಾಗಾಗಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ, ಎಲ್ಲ ಸಮುದಾಯದವ್ರಿಗೂ ಕೂಡ ಈ ಬಾರಿ ಜಾಸ್ತಿ ಮಾಡಿದ್ದೇವೆ. ಇವತ್ತು ಏನು 2 ಕೋಟಿ ಗುತ್ತಿಗೆದಲ್ಲಿ ಮೀಸಲಾತಿ ಕೊಡೋದನ್ನು ಬರೀ ಅಲ್ಪಸಂಖ್ಯಾತರಿಗೆ ಮಾಡಿಲ್ಲ, ಬರೀ ಹಿಂದುಳಿದವ್ರು